ಬಳ್ಳಾರಿ ಬ್ಯಾಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ವೇದಿಕೆ ಮೇಲಿರುವಂಥ ಗಣ್ಯರು ಬಹಳಷ್ಟು ಮಾತಾಡಾಯಿತು. ಈಗ ನಿಮ್ಮಗಳ ಸರದಿ. ಜನಸಾಮಾನ್ಯರು ಏನು ಪ್ರಶ್ನೆ ಕೇಳ್ತಾರೆ? ನಾನು ಶ್ರೀರಾಮುಲು ಅವರ ಪರಮ ಅಭಿಮಾನಿ. ಒಂದೇ ಒಂದು ಮಾತನ್ನ ಕೇಳ್ತೀನಿ. ಅರವಿಂದ್ ಲಿಂಬಾವಳಿ ಸಾಹೇಬ್ರೆ, ನೀವು ಹಿಂದುಳಿದವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಒಬ್ಬ ವೀರಶೈವ ಮುಖಂಡ. ನಾನು ಜಿಲ್ಲೆಯಲ್ಲಿ ಇವತ್ತು ಒಂದೇ ಒಂದು ಮಾತನ್ನು ಕೇಳ್ತಾ ಇದ್ದೀನಿ. ನೀವು ಸೋಮಣ್ಣನವ್ರನ್ನ ಮಂತ್ರಿ ಮಾಡಿದ್ರಿ BJP ಅವರು. ಶ್ರೀರಾಮುಲು ಈ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದ, ಗದಗದಲ್ಲಿ ಅಭಿವೃದ್ಧಿ ಮಾಡಿದ್ದ, ಬಿಜಾಪುರ ಬಾಗಲಕೋಟದಲ್ಲಿ ಪ್ರವಾಸ ಮಾಡಿದ್ದ, ಬಡವರು ಆರೋಗ್ಯವಾಗಿರಲಿ ಅಂತೇಳಿ ವಾಜಪೇಯಿ ಆರೋಗ್ಯಶ್ರೀ ಮತ್ತು 108 ಅನ್ನುವಂಥ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡಿದ್ದ. ಜನಾರ್ದನ್ ಸಾಹೇಬರು ಜೈಲಿಗೆ ಹೋದಾಗ ಒಬ್ಬರು ಮನೆಗೆ ಬಂದ್ರೆ ಅವ್ರ ಮನೆಗೆ ನೀವು ಮಾನವೀಯತೆ ದೃಷ್ಟಿಯಿಂದ ಹೇಳ್ರಿ ಸರ್. ತಾವು ಒಂದು ಸಮಾಜದ ಮುಖಂಡರಾಗಿ ಇಲ್ಲಿ ಬಂದಿದ್ದೀರಿ. ಇಷ್ಟು ದಿನ ನಿಮಗೆ ಗೊತ್ತಿದ್ದಿಲ್ಲ, ಸಂಗನಕಲ್ಲಲ್ಲಿ ಒಂದು ಪ್ಲೇಸ್ ಇದೆ, ಅದು ಇದು ಇಂಡಿಯನ್ ಟೂರಿಸಂ ಪ್ಲೇಸ್ ಅಂತೇಳಿ ಡಿಕ್ಲೇರ್ ಆಗಿದೆ. ಅಲ್ಲೆಲ್ಲ ಕ್ವಾರೀಸ್ ಬಂದ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಪವರ್ಸ್ಲಿದ್ದ. ಇವತ್ತು ಯಾಕೆ ನೀವು ಬಂದು ಪಬ್ಲಿಕ್ನಲ್ಲಿ ಹೋಗಿ ಒಂದು ಸಮಾಜನ ಕರ್ಕೊಂಡು ಬಂದು ಇವತ್ತು ಕ್ವಾರಿ ಇದು ಓಪನ್ ಮಾಡ್ತು ಅಂತ ಹೇಳ್ತಿರಲ್ಲ, ಇದೆಷ್ಟು ಮಟ್ಟಿಗೆ ನ್ಯಾಯ? ಇವತ್ತು BJP ಸರ್ಕಾರದವರು ಆಗಲಿ ಕಾಂಗ್ರೆಸ್ ಸರ್ಕಾರದವರಾಗಲಿ ಗಣಿ ಪರ್ಮಿಷನ್ ಕೊಟ್ಟರೆ ಈ ನಮ್ಮ ಅಣ್ಣಗಳು ಬಲಿಯಾಗ್ಯಾರ. ನೀವು ಗಣಿ ಪರ್ಮಿಷನ್ ಯಾಕೆ ಕೊಟ್ರಿ? ಬೆಣ್ಣೆ ನೀವು ತಿಂದ್ರಿ, ಮಜ್ಜಿಗೆ ಅವ್ರಿಗೆ ಬಿಟ್ರಿ, ಹೆಸರು ಕೆಡಿಸಿದ್ರಿ, ಇಂಥ ಕೆಟ್ಟ ಕೆಲಸ ಮಾಡ್ಕೊತ ಹೊಂಟು ಬಿಟ್ರಿ. ಮತ್ತು ರಾಮ್ಲು ಅಣ್ಣರು ಹಂಗೆ ಹಿಂಗೆ ಹೇಳ್ಕೊತ ಒಂದು ಕಡೆ BJP ಅವ್ರು ಹೊಕ್ಕಿರಿ, ಒಂದು ಕಡೆ ಕಾಂಗ್ರೆಸ್ದವ್ರು ಹೊಕ್ಕಿರಿ. ಎಲ್ಲ ಕುತಂತ್ರ ಮಾಡೋದು ನೀವು. ಮತ್ತು ಅದೇ ಅವ್ರಿಗೆ ಯಾಕೆ ನೀವು ಪಕ್ಷಿಗಳನ್ನು ಅದಾಗ ತೊಗೊಂಡ್ರಿ? ನಮ್ಮಂಥ ಬಡ ಹೆಣ್ಮಕ್ಳು ನೆನಪಾಗೋದಿಲ್ಲ ನಿಮಗೆ, ಹೌದಿಲ್ಲ? ಎಲ್ಲಿ ಹೋದ್ರೂ ಶೋಭಾನ್ ಕರ್ಕೊಂಡು ಬಾಗಿನ ಬಿಟ್ಟೆ, ಯಡಿಯೂರಪ್ಪ ಆಕಿನ ಕರ್ಕೊಂಡು ಬಾಗಿನ ಬಿಟ್ಟೆ. ಇದು ಏನು ಒಂಥರ ನನಗೆ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮಗೆ ಬೇಕಾದ ಹೆಂಗಸರು ತೆಕ್ಕಾಗಿ ಇಟ್ಕೊಂಡು ನೀವು ಬಾಗಿನ ಬಿಡ್ತೀರಲ್ಲ, ಇದು ಸರ್ಕಾರ ಆಗ್ಯದ. ಇದು ಒಂಥರ ನಮಗೆ ಸರ್ಕಾರ ಆಗ್ಯದ. ಇವು ಎರಡರ ಸರ್ಕಾರ ಬಿಟ್ಟು ನಾವು ಪಕ್ಷೇತರಕ್ಕೆ ಪಾರ್ಟಿ ಇಲ್ಲದೆ ನೀವು ಮಂತ್ರಿ ಆಗಲಿಲ್ಲ, ಪಾರ್ಟಿ ಇಲ್ಲದೆ ನೀವು ಸಂಸದರಾಗಲಿಲ್ಲ, ಪಾರ್ಟಿ ಇಲ್ಲದೆ KMF ಅಧ್ಯಕ್ಷ ಆಗಲಿಲ್ಲ. ನಿಮಗೆ ನಿಜವಾಗ್ಲೂ ಶಕ್ತಿ ಇದ್ದರೆ, ಜನರ ಬೆಂಬಲ ಇದ್ದರೆ, ನೀವು ಸುರೇಶ್ ಬಾಬು ಅವರು, ಶಾಂತಾರವರು, ಸಣ್ಣ ಫಕೀರಪ್ಪರವರು ಎಲ್ಲರೂ ರಾಜೀನಾಮೆ ಇಟ್ಟು ಜನ ಚುನಾವಣೆ ಎದುರಿಸಿ, ಆಗ ನಿಮಗೆ ಗೊತ್ತಾಗುತ್ತೆ. ಸರ್, ಅವರು ಹೇಳಿದ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಇವರು ಪಾರ್ಟಿ ಅಂತ ಹೇಳ್ತಿದ್ದಾರೆ. ಇವತ್ತು ಅವರು ಆಡಿದ ಮಾತಿಗೆ ಬಳ್ಳಾರಿಯವರ ಕೈಯಾಗ BJP ಗೌರ್ಮೆಂಟ್ ಇದ್ದಿದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಿಲ್ಲ. ಇದೊಂದು ನೆನೆಸ್ಕೊಬೇಕಾಗಿರ್ಬೇಕೈತೆ ಅವರು. ಬಳ್ಳಾರಿಯವರಿಗೆ ಸರ್, ಅವರಿಗೆ ಇವತ್ತು ಸರ್ಕಾರ ಬಗ್ಗೆ ಅವರು ಬಂದಿದ್ದಾರಲ್ಲ, 30ನೇ ತಾರೀಕು ಮೇಲೆ ಒಂದು ದಿವಸ ಕೂಡ ಬಳ್ಳಾರಿ ಕಾಲಿಕ್ಕಾಗಲ್ಲ. ಬಳ್ಳಾರಿಯಲ್ಲಿ ಕಾಲಿಕ್ಕಾಗಲ್ಲ, ಒಳ್ಳೆ ಕೆಟ್ಟು ನೋಡೋದಿಲ್ಲ. ಇವತ್ತು ಎಲೆಕ್ಷನ್ ಇದೆ ಅಂತೇಳಿ ಬಳ್ಳಾರಿ ಬಂದಿದ್ದಾರೆ. 30ನೇ ತಾರೀಕು ನಂತರ ಬಳ್ಳಾರಿ ಒಳಗಡೆ ನೀವು ಯಾರೂ ಬರಲಿಕ್ಕಾಗಲ್ಲ ಅಂತ ಹೇಳಿದ್ರು. BJP ಒಂದು ರಾಷ್ಟ್ರೀಯ ಪಕ್ಷ. ಕಾಶ್ಮೀರದಲ್ಲಿ ಧ್ವಜ ಹಾರಿಸಂಥವ್ರು ನಾವು. ಈ ದೇಶದ ಎಲ್ಲ ಜನರು ಕೂಡ ಭ್ರಾತೃತ್ವದ ಭಾವನೆಯಿಂದ ನೋಡೋ ಅಂಥವ್ರು ನಾವು. 30ನೇ ತಾರೀಕು ಬರ್ತೀರಿ, 30ನೇ ತಾರೀಕು ನಂತರ ಕೂಡ ಇಡೀ ರಾಜ್ಯದಲ್ಲಿ ಬಳ್ಳಾರಿಯಲ್ಲೂ ಕೂಡ BJPಯ ಧ್ವಜವನ್ನು ಹಾರಿಸ್ತೀರಿ ಅನ್ನೋ ವಿಶ್ವಾಸವನ್ನು ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. 1999ನಲ್ಲಿ ಗೆದ್ರು. 3,300 ಕೋಟಿ ಬಂತು ಡೆವಲಪ್ಮೆಂಟ್ ಅಂತೇಳಿ ಸೋನಿಯಾ ಪ್ಯಾಕೇಜ್. ಅದು ಕೊಂಡಾಯ ಮನೆಯಲ್ಲಿ, ಇನ್ನ ಮುಖಂಡರ ಮನೆಯಲ್ಲಿ ಇದೆ, ಡೆವಲಪ್ಮೆಂಟ್ ಆಗಿಲ್ಲ. ಈಗ ನಮ್ಮ ಸಾರ್ ಅವ್ರು ಗೆದ್ದಾರಲ್ಲ BJP, ಇವ್ರನ್ನಲ್ಲಿ ನಮ್ಮ ಸೋಮಶೇಖರ್ ಸರ್ ಅವರು ವರ್ಷಕ್ಕೆ 100 ಕೋಟಿ ಹಂಗ ತಗೊಂಬಂದು ಡೆವಲಪ್ ಮಾಡಿದಾರ. ಅದು ಸಾಯಿಸಲಾರ್ದ ಇದು ಮಾಡಿದಾರ. ಸರ್, ಅರವಿಂದ್ ಲಿಂಬಾವಳಿ ಸಾಹೇಬ್ರೆ, ಶ್ರೀರಾಮುಲು ಸಾರ್ ಅವ್ರದ್ದು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಬಿಟ್ಟು ನೀವು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ಟು ಫ್ರೆಶ್ ಲೋಕಾಯುಕ್ತ ರಿಪೋರ್ಟ್ ಇದಿಲ್ಲ ಅಂತೇಳಿ ಕಳಿಸ್ತೀರಲ್ಲ, ಅದು ಎಷ್ಟು ಸಮಂಜಸ? ಸೋಮಶೇಖರ್ ರೆಡ್ಡಿ ಸರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಶ್ರೀರಾಮುಲು ಅವರು ಯಾವ ಸ್ವಾಭಿಮಾನಕ್ಕೋಸ್ಕರ ತಮ್ಮ ರಾಜೀನಾಮೆಯನ್ನು ನೀಡಿದ್ರು? ಏನು ಭಾರತೀಯ ಜನತಾ ಪಕ್ಷದಲ್ಲಿ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಲ್ವಾ ಅನ್ನುವಂಥ ಒಂದು, ಅಥವಾ ಅವರು ಲೋಕಾಯುಕ್ತ ವರದಿಯಲ್ಲಿ ತಮ್ಮ ಹೆಸರನ್ನು ಬಂತು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ನೀಡಿದ್ರು? ಬಳ್ಳಾರಿಯನ್ನು ಉದ್ಧಾರ ಮಾಡೋಕ್ಕೋಸ್ಕರ ಕೆಲಸ ಮಾಡಿಲ್ಲ ಅನ್ನುವಂಥ ದೃಷ್ಟಿಯಿಂದ ರಾಜೀನಾಮೆಯನ್ನು ನೀಡಿದ್ರು? ಇದರಲ್ಲಿ ಯಾವಕ್ಕೋಸ್ಕರ ರಾಜೀನಾಮೆಯನ್ನು ನೀಡಿ ಈ ಚುನಾವಣೆಯನ್ನು ಜನತೆಗೆ ಹೇರಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗಿ ಕೇಳ್ತಾ ಇದ್ದೀನಿ. ನೀವೇನೀಗ ನಮ್ಮ ರೈತರ ಮುಖಂಡರಿಗೆ ಹೇಳಿದ್ರಿ, ಈಗ ಏನು ನಾಳೆ ನಿಮಗೆ ಭೂಮಿ ಧ್ಯಾನ ತಪ್ಪುಗಳಾಗಿದ್ದರೆ ಸರಿಪಡಿಸ್ತೀವಿ ಅಂತ ಹೇಳಿದ್ರಿ. ನೀವು ಇದೇ ರೀತಿ ಎಷ್ಟು ಮೋಸ ಮಾಡ್ತೀರ ಸರ್ ಜನಗಳಿಗೆ? ಈಗ ಜೊತೆಲಿ ಪಾರ್ಟಿಯಲ್ಲಿ ಇದ್ದಾಗನೇ ಅವ್ರಿಗೆ ಆಗಿದ್ದ ಸಮಸ್ಯೆಗಳೆಲ್ಲ ಗೊತ್ತದ ನಿಮಗೆ.
ಆಗಿದ್ದಾಗ ನೀವು ಮಾಡ್ಲಾರ್ದು ಬಗೆಹರಿಸಲಾರ್ದದ್ದು ಈಗ ಯಾಕೆ ಬಗೆಹರಿಸ್ತೀರಾ? ಈಗ ಅಂದ್ರೆ ನಮ್ಮವರಿಗೆಲ್ಲ ಅವಮಾನ ಮಾಡ್ಬೇಕಂತಿದ್ದೀರಾ ನೀವು? ಓಕೆ, ಗದಗಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಯಾವುದೂ ಇದಿಲ್ಲ. ರಾಮುಲು ಸಾಹೇಬ್ರು ಬಂದಮೇಲೆ ಗದಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಅದನ್ನೆಲ್ಲರಿಗೂ ಗೊತ್ತಿದೆ. ಈಗ ರಾಮುಲು ಸಾಹೇಬ್ರ ಬಗ್ಗೆ ಯಾವುದೂ ಇದಿಲ್ಲ. ಎಷ್ಟೊಂದು ಮದುವೆ ಮಾಡಿದ್ದಾರೆ, ಎಷ್ಟೊಂದು ಇದು ಮಾಡಿದ್ದಾರೆ. ಎಚ್ ಕೆ ಪಾಟೀಲ್ ಎಷ್ಟು ದಿನ ಅವ್ರ ತಂದೆ ಕಾಲದಿಂದನೂ ಬಂದಿದ್ರು ಸರ್. ಅವರು ಏನು ಸರ್ ಮಾಡಿದ್ರು? ಆ ಕಾಲ ತ್ರೇತಾಯುಗದಾಗಲೂ ಆ ಶ್ರೀರಾಮುಲು ಅವರು ಲೋಕ ಕಲ್ಯಾಣಕ್ಕೆ ಉದ್ಭವಿಸಿದರೆ, ಈ ಕಲಿಯುನಾಗ ನಮ್ಮ ಶ್ರೀರಾಮುಲು ಸಾರ್ ಅವರು ಸಮಾಜ ಕಲ್ಯಾಣಕ್ಕಾಗಿ ಉದ್ಭವಿಸಿದ್ದಾರೆ. ನ್ಯಾಯಕ್ಕಾಗಿ ನಿಲ್ಲಿದ್ದಾರೆ, ಧರ್ಮಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ನ್ಯಾಯ ಧರ್ಮವನ್ನು ಈ ಹೋರಾಟ ಗೆಲ್ಲುತ್ತೆ. ನ್ಯಾಯ ಧರ್ಮ ನಾವು ಉಳಿಸ್ಕೊಡ್ತೀವಿ, ಮತ್ತೆ ನೀಡ್ತೀವಿ ಫ್ಯಾನ್ ಗುರ್ತಿಗೆ. ಬೆಳಗಾವಿಯಲ್ಲಿ MS ಗುಂಡಗಳು ಉದ್ದಟತನ ಮಾಡಿಕೊಂಡು ಮಹಾನಗರ ಪಾಲಿಕೆಯ ಮೇಯರ್ನ, ಉಪಮೇಯರ್ನ ಕನ್ನಡ ರಾಜ್ಯೋತ್ಸವನ ಕನ್ನಡ ದಿನಾಚರಣೆ ಮಾಡಿದ್ರು ಕೂಡ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ದೌರ್ಬಲ್ಯ ಎಷ್ಟು ವೀಕ್ ಇದೆ ಅಂತೇಳಿ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಾಮಿ, ಒಂದು ಪ್ರಶ್ನೆ ನಿಮಗೆ. ಅರವಿಂದ್ ನಿಂಬಾಲ್ ಸಾಹೇಬ್ರ, ತಮಗೆ ಇದು ಪ್ರಶ್ನೆ. ತಾವು ಈ ಕಡೆ ಒಂದು IPL ಅಂತ ಕಂಪೇರ್ ಮಾಡಿದ್ದೀರಾ. ಪಾಪ ಅವ್ರದ್ದು IPL ಇದ್ರೆ ಇರ್ಬೋದು, ತಮ್ಮದು ICL ಆಗಿದೆ. IPL ಇನ್ನೂ ಚಾಲ್ತಿಯಲ್ಲಿ ಇದೆ, ICL ಮುಚ್ಕೊಂಡು ಹೋಗಿದೆ ಸ್ವಾಮಿ. ಆಮೇಲೆ ಎರಡನೇದಾಗಿ ತಾವು ಇನ್ನೊಂದು ಹೇಳಿದ್ರಿ, ಏನಪ್ಪ ಅಂದರೆ ಏನು ಎಲ್ಲ ಅವರು ರೈತರದನ್ನ ಎಲ್ಲ ಮಾಡಿಕೊಡ್ತೀನಿ ಅಂತಂದ್ರೆ ತಮ್ಮ ಸರ್ಕಾರ ತಾವಿದ್ದಲ್ಲೇ ತಾವೇ ಮಾಡಿಕೊಟ್ಟಿದ್ದದು. ಅವ್ರ ಮೇಲೆ ಸುಮ್ಮನೆ ಬದಲಾವಣೆ ಮಾಡ್ಲಿಕ್ಕೆ ಇದು ಮಾಡ್ಕೋಬೇಡಿ ಸ್ವಾಮಿ. ತಮ್ಮದೇನಪ್ಪ ಅಂದರೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಸೋಮಶೇಖರ್ ರೆಡ್ಡಿ ಸಾಹೇಬರಿಗೆ, ಏನಪ್ಪ ಅಂದ್ರೆ ಶ್ರೀರಾಮುಲುವರಿಗೆ ನಿವೃತ್ತಿ ಮಾಡಿ ಅವ್ರಿಗೆ BJPಗೆ ಬೆಂಬಲ ಕೊಡಿ ಅಂತ ಕೇಳಿ, ಆ ಕೆಲಸ ತಾವು ಮಾಡ್ಬೋದಲ್ಲ ಸ್ವಾಮಿ? ಚುನಾವಣೆ ವಲಯಾಗಿ ಇನ್ನೊಂದು ಬದಲಾವಣೆ ಮಾಡೋದು. ಇವತ್ತು ಯಡಿಯೂರಪ್ಪ ಯಾಕೆ ಬರ್ತಾರೆ? ನಾವಿದ್ದು ಗೆಲ್ಸಿದ್ದು ಸರ್. ಒಂದು ಮಾತು ಹೇಳ್ತೀನಿ, ಇವತ್ತು CBI ಮಾಡ್ರಿ, ಎಲ್ಲ ತನಿಖೆ ಮಾಡ್ರಿ, ಗೋರ್ ಮಾಡಿ ಎಲ್ಲರೂ ಮಾಡ್ರಿ. ಮನೆ ಜೊತೆಗೆ ಒಂದು ಗಣಿನೂ ನನಗೆ ಕೊಡಬೇಕು. ಅದೇ ಗಣಿ ರೊಕ್ಕನೇ ಬೇಕಾಗಿತ್ತು ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ. ಇವತ್ತು ಗಣಿ ಬೇಡ.